ಈ ನಾಟಕದ ವೇದಿಕೆ ಮೇಲೆ ಪ್ರಸಿದ್ಧವಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಕಲಾ ರಸಿಕರೇ, ಕಲಾ ಪ್ರೋತ್ಸಾಹಕರೇ, ಹಿರಿಯರೇ, ಯಾವತ್ತು ಸಹೋದರ ಸಹೋದರಿ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಸುದಿನ ಬಹುಶಃ 1 ವರ್ಷದ ಹಿಂದೆ 17/4/2021 ಇದೇ ತಪ್ಪಲಿ ಮಗುವಿಗೆ ತಾಯಾರು ನಾಟಕ ಆಗಬೇಕಾಗಿತ್ತು. ದುರದೃಷ್ಟವಶಾತ್ ಕೋವಿಡ್-19 ಸಲುವಾಗಿ ಲಾಕ್ಡೌನ್ ಆಗುವ ಮೂಲಕ ಆ ನಾಟಕ ಮುಂದೆ ಹೋಗಿತ್ತು. ಅದೃಷ್ಟವಶಾತ್ ಇವತ್ತದು ಭಾಗ್ಯ ಕೂಡಿ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಮಯದ ಅಭಾವ, ಜಾಸ್ತಿ ಮಾತು ತಗೊಳ್ಳೋದಿಲ್ಲ. ನಾಟಕ ಪ್ರೇಮಿಯಾಗಿ ನಾನು, ಈ ಊರಿನ ಬಾಲಕನಾಗಿ ನಾನು, ನಟರಾಜ್ ಕಲಾ ಬಳಗದ ಅಧ್ಯಕ್ಷರಾಗಿ ನಾನು ಈ ನಾಟಕಕ್ಕೆ ಒಂದು ಅಲ್ಪ ಕಿರುಕಾಣಿಕೆಯನ್ನು ಸಲ್ಲಿಸಬೇಕು ಅಂತ ಬಂದಿದ್ದೀನಿ. ದಯವಿಟ್ಟು ನಾಟಕದ ಮುಖ್ಯಸ್ಥರು ಬಂದು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ನಾಟಕದ ಮುಖ್ಯಸ್ಥರು ಬಂದು ಈ ನನ್ನ ಅಲ್ಪ ಕಾಣಿಕೆಯನ್ನು ಸ್ವೀಕಾರ ಮಾಡ್ತೀರಿ ಅಂತ ಕೇಳ್ಕೊತೀನಿ. ದಯವಿಟ್ಟು ನಾಟಕದ ಮುಖ್ಯಸ್ಥರು ತಗೊಳ್ಳಿ. ಫೋಟೋ ದಯವಿಟ್ಟು ನನ್ನನ್ನು ವೇದಿಕೆಗೆ ಕರೆದು ಇದೊಂದು ಸ್ವಾಗತವನ್ನು ಮಾಡಿ ನನಗೆ ಆಶೀರ್ವಾದ ಮಾಡಬೇಕಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಾಟಕ ಭಾಳ ಚೆನ್ನಾಗಿ ಎಲ್ಲ ಕಲಾವಿದರು ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿ ನಮಗೆ ದಿವ್ಯ ಸಂದೇಶವನ್ನು ಈ ಪ್ರೇಕ್ಷಕ ಸಮುದಾಯಕ್ಕೆ, ಈ ಸಮಾಜಕ್ಕೆ ಕೊಡಬೇಕು ಅಂತ ಬೇಡ್ಕೊಡ್ತೀನಿ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರಂಗಭೂಮಿ. ತಬ್ಬಲಿ ಮಗುವಿಗೆ ತಾಯಿ ಯಾರು ಅಂತಕ್ಕಂಥ ಸಾಮಾಜಿಕ ನಾಟಕಕ್ಕೆ ಈಗಾಗಲೇ ಗಣ್ಯಮಾನ್ಯರು ಬಂದು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಉದ್ಘಾಟನಾ ಸಮಾರಂಭ ನಡೆಸಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಈಗ ವಂದನಾರ್ಪಣೆಯನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಮುಂದೆ ನಾಟಕ ಪ್ರಾರಂಭವಾಗುತ್ತದೆ. ಆದ್ದರಿಂದ ತಾವೆಲ್ಲರೂ ನಾಟಕ ಮುಗಿಯುವವರೆಗೂ ಕೂಡ ಶಾಂತ ರೀತಿಯಾಗಿ ಕುಳಿತುಕೊಂಡು ಈ ನಾಟಕವನ್ನು ನೋಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನು ಮುಂದೆ
ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಆದ್ದರಿಂದ ಈ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಧನ್ಯವಾದ.
ಸ್ವಂತ ಅಣ್ಣ ತಮ್ಮಂದಿರ ಹೊಡೆದಾಡಿಸ್ತಾ ಇಡೀ ಸಮಾಜದಲ್ಲಿ ಒಂದು ಕಿಕ್ಕಾರಿ ಮಗುವಿಗೆ ಬಾಳು ಕೊಡಲು ಹೊಟ್ಟಿರುವಲ್ಲ ಅಚ್ಚುಕಟ್ಟಾಗಿ ಬಾಳುತ್ತಿರುವ ನಿಮ್ಮ ಬಾಂಧವ್ಯದಲ್ಲಿ ಬೆಂಕಿ ಇಟ್ಟು ಪೂಜೆ ಮಾಡುತ್ತಾ ನನ್ನ ಹೆಸರು ವೀರ ವಿರಾಟ್ ಬಸವೇಶ್ವರನೇ, ಈ ಭಕ್ತರ ಆಸೆ ಬೇರೇನೂ ಇಲ್ಲಪ್ಪ. ಯಾರಿಗೆ ಕಷ್ಟ ಬಂದ್ರು ವಿಘ್ನ ನಿವಾರಕನಾಗಿ ಗಣೇಶನಿರುವಾಗ ನಮಗೇನೇ ವಿಘ್ನಗಳು ಬಂದ್ರು ಅವುಗಳನ್ನು ದೂರ ಮಾಡಿ ಆದಷ್ಟು ಬೇಗನೆ ನಮ್ಮ ಮೈದುನ ಒಬ್ಬ ರಾಜನಂತೆ ಮೆರೆದು ಒಂದು ಒಳ್ಳೆ ಸರ್ಕಾರಿ ನೌಕರಿ ಸಿಕ್ಕರೆ ಸಾಕು.
ಅಷ್ಟೇಪ್ಪ ಈ ನನ್ನ ಆಸೆ. ಇದನ್ನು ಆದಷ್ಟು ಬೇಗನೆ ಈಡೇರಿಸುವ ಭಾರ ನಿನ್ನನ್ನೇ ಕೂಡಲಿ ತಂದೆ, ನಿನ್ನನ್ನೇ ಕೂಡಿ. ನಿನ್ನ ಆಸೆ ಕೈಗೂಡಲಿ, ನೀ ಕಂಡ ಈ ಕನಸು ಆಗಲಿ. ಶ್ರೀ ಗುರು ಮಣ್ಣ ಬಸವೇಶ್ವರ ಕೃಪಾ ಆಶೀರ್ವಾದದಿಂದ ಈ ಮನೆ ಸಂತೋಷದಿಂದಿರಲಿ. ಈ ನಿಮ್ಮ ಸತಿಗೆ ದೀರ್ಘ ಸುಮಂಗಲಿ ಭವ ಅಂತ ಈ ದೇವರ ಪ್ರಸಾದ ತೆಗೆದುಕೊಂಡು ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿಯಾಗಿ 100 ಕಾಲ ಮುತ್ತೈದೆಯಾಗಿ ಬಾಳು. ಆಯ್ತು ಸರ್. ಅಂದ ಹಾಗೆ ತಾವು ಓದ ಕೆಲಸ ಏನಾಯ್ತಂತ ಗೊತ್ತಾಗಲಿಲ್ಲ. ಈಗಾಗಲೇ ದೊಡ್ಡ ತಮ್ಮ ವಿಕ್ರಮನ್ನು ನೌಕರಿ ಸಲುವಾಗಿ 2 ಲಕ್ಷ ರೂಪಾಯಿ ಲಂಚ ಕೊಟ್ಟು ಬಂದಿದ್ದೇನೆ. ಇಂದು ಅಥವಾ ನಾಳೆ ಹತ್ರ ಬಂದರು ಸ್ವಾಮಿ, ತಿಳಿದವರಾಗಿ ತಾವೇ ಈ ರೀತಿ ಲಂಚ್ ಕೊಡೋದು ತಪ್ಪಲ್ಲವೇ? ಆದರೆ ಏನು ಮಾಡೋದು, ಲಂಚವಿಲ್ಲದೆ ಏನು ನಡೆಯುವುದಿಲ್ಲ ಈ ಹಾಳು ಸಮಾಜದಲ್ಲಿ. ಒಬ್ಬ ಚೌರಿನಿಂದ ಹಿಡಿದು ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳವರೆಗೂ, ದೊಡ್ಡ ದೊಡ್ಡ ರಾಜಕಾರಣಿಗಳವರೆಗೂ ಲಂಚ ತಿಂದೇ ಬದುಕುತ್ತಿದ್ದಾರೆ. ಅಂದಾಗ ನಮ್ಮಂತವರ ಪಾಡೇನು ಸೀತಾ? ಇತ್ತ ಲಂಚ ಕೊಡುವರು ಕಡಿಮೆಲ್ಲ, ಇತ್ತ ತಿನ್ನುವರು ಕಡಿಮೆಲ್ಲ. ಅಂದಾಗ ನಮ್ಮಂತವರ ಪಾಡೇನು ಸೀತಾ? ದುಡ್ಡಿದ್ದರೆ ಒಳಗೆ ಬಾ, ಇಲ್ಲದಿದ್ದರೆ ಹೊರಗೂ ಹೋಗು ಎನ್ನುತ್ತಿದ್ದಾರೆ ಇಂದಿನ ಭ್ರಷ್ಟ ಅಧಿಕಾರಿಗಳು ಹಾಗೂ ಭ್ರಷ್ಟ ರಾಜಕಾರಣಿಗಳು. ಹೋಗಲಿ ಬಿಡು. ಸಣ್ಣ ತಮ್ಮ ರವಿ ಕಾಲೇಜಿನಿಂದ ಬಂದಿಲ್ಲವೇ? ಏನಾಗಿದೆ ನಿಮಗೆ? ಬರ್ತಾರೆ ಸ್ವಲ್ಪ ಲೇಟಾಗಿ ಬರ್ಬೋದು. ಅದು ನೋಡಲ್ಲಿ. ನಿಮ್ಮ ದಯದಿಂದ ನಾನು ಇವತ್ತು ವಾಪಸ್ ಕ್ಲಾಸಿಗೆ ಆಕಾಶದಲ್ಲಿರುವ ಧ್ರುವ ನಕ್ಷತ್ರದ ಪಾಲಿ ನನಗೆ ನೀನು ಪಾಸ್ ಆಗುತ್ತೆ ಎಂದು ನನಗೆ ಮೊದಲೇ ಚೆನ್ನಾಗಿ ಗೊತ್ತಿತ್ತು. ಅದರಂತೆಯೇ ಮುಂದೆ ಚೆನ್ನಾಗಿ ಓದಿ ಈ ಭವ್ಯ ಭಾರತ ದೇಶದ ಸತ್ ಪ್ರಜೆಯಾಗಬೇಕೆಂಬುದೇ ಈ ಆಸೆ. ಹೌದಪ್ಪ ಮೈದುನ, ಆದಷ್ಟು ಬೇಗ ಒಳ್ಳೆ ಪದವೀಧರನಾಗಿ ಬೇಗನೆ ನಿನಗೆ ಕೆಲಸ ಸಿಕ್ಕರೆ ಸಾಕು. ನಿಮ್ಮ ಮನೆಯಲ್ಲಿ ಅಷ್ಟು ಸಂತೋಷ ಪಡುವುದು ಯಾರು ಇಲ್ಲ. ಮತ್ತೆ ಅದಕ್ಕೆ ಯಾವ ಜನ್ಮದ ಋಣವೋ ಏನೋ ಕೆಟ್ಟವರಿಂದ ದೂರವಾಗಿ ಬೀದಿಯಲ್ಲಿ ಅನಾಥವಾಗಿ ಬಿಟ್ಟು ಹೋದ ಈ ಕಬ್ಬಲಿ ಮಗವನ್ನು ನೀನು ತಂದು ಜೋಪಾನ ಮಾಡದಿದ್ದರೆ ಇಂದು ನಾನು ಈ ಭೂಮಿಯ ಮೇಲೆ ಬದುಕುತ್ತಲೇ ಇರಲಿಲ್ಲ. ಅಣ್ಣ, ನನ್ನ ಪಾಲಿಗೆ ತಂದೆ, ತಾಯಿ, ಬಂಧು, ಬಳಗ ಇವೆಲ್ಲವೂ ನೀವೇ ಅಣ್ಣ. ಇದರಲ್ಲಿ ಋಣದ ಮಾತೇನು ಬಂತಪ್ಪ? ಅದು ನನ್ನ ಆದ್ಯ ಕರ್ತವ್ಯ ನಾನು ಮಾಡಿದ್ದೇನೆ. ಇನ್ನು ಮುಂದೆ ಗ್ರಾಮ ದೇವತೆಯರಾದ ಶ್ರೀ ಗಿರಿಜಮ್ಮ ದೇವಿ, ಲಕ್ಷ್ಮಮ್ಮ ದೇವಿಯ ಹಾ ಸೀತಾ, ರವಿ ಪಾಸಾದ ಈ ಸಂತೋಷದ ಸಮಯದಲ್ಲಿ ಒಳಗೆ ಹೋಗಿ ಏನನ್ನಾದ್ರೂ ಸ್ವೀಟ್ ಮಾಡು. ಯಾಕಂದ್ರೆ ಈಗ ನಮ್ಮ ದೊಡ್ಡ ತಮ್ಮ ವಿಕ್ರಮ್ ಬಂದರು ಬರ್ಬೋದು. ಬಂದ ನಂತರ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ. ಆಯ್ತೆ? ಆಯ್ತು, ಈಗಲೇ ಹೋಗಿ ನಾನು ಆಯ್ತೆ. ನಾನು ಪಾಸ್ ಆಗಿರೋ ವಿಷಯನ ನನ್ನ ಸ್ನೇಹಿತರಿಗೆ ನಾನು ಸ್ವಲ್ಪ ಹೋಗಿ ಅವ್ರಿಗೆ ಹೇಳಿ ಸ್ವಲ್ಪ ಬದಲಾಗ್ತದೆ. ಆಯ್ತಾ, ಹುಷಾರು. ಆದಷ್ಟು ಬೇಗನೆ ಬಾ, ನಿನಗೋಸ್ಕರ ಊಟ ಮಾಡಿದ್ರೆ ಹಾಗೆ ಕಾಯ್ತಾ ಇರ್ತೇವೆ. ಹಾ ರವಿ, ನೀನು ಬರುವವರಿಗೆ ನಾವು ಕಾಯ್ತಾ ಇರ್ತೇವೆ. ಬೇಗ ಬಂದು ಬಿಡು. ಮೈದಾನ ಬೇಗನೆ ಬರ್ತೀನಿ ಅಂತ ಹೇಳಿದ್ದಾನೆ. ನಾವು ಒಳಗಡೆ ಹೋಗಿ ನಾನು ಬರಲ್ಲ. ಹಾಗೆ ಹೊರಟು ಬಿಟ್ಟಿಯಲ್ಲ. ಮತ್ತೆ ಕಪ್ಪು ಮೇಘದಂತಿರುವ ಈ ನಿನ್ನ ಕೇಶ ರಾಶಿಗಳ ಕಡದಿಂಗಳಂತ ಈ ನಿನ್ನ ದುಂಡ ಮುಖವು ಅಪೂರ್ವ ಸೊಬಗಿನಿಂದ ಕಾಂತಿಯುಕ್ತವಾಗಿ ಸಂಭವಿಸುತ್ತಲ್ಲದೆ ನನ್ನ ಕಣ್ಣುಗಳ ಮುಂದೆ. ಈ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನಾದರೂ ಹಾಡಿ. ಮಾತು ಮೀರುವಂತೆ ಪ್ರೀತಿಯಿಂದ ನೀವು ಕೇಳ್ತಾ ಇರುವ
ಹೇಳುವಾಗ ಆಗುವುದಿಲ್ಲ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಸರಿ ಬಿಡಿ, ನಿಮ್ಮ ಇಷ್ಟದಂತೆ ಆಗಲಿ. ನೀ ಬಂದರೆ ಮೆಲ್ಲನೆ ಎದೆ ಚಿಮ್ಮಿತು ಚಲ್ಲನೆ ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಹೊಮ್ಮಿ ಬಂದಿತು ಹೊತ್ತಾಯ್ತು, ನಾನು ಒಳಗಡೆ ಹೋಗಿ ಸಿಹಿ ಅಡಿಗೆ ರೆಡಿ ಮಾಡ್ತೇನೆ. ಸಂಬಂಧಿರು ಬಂದ ಮೇಲೆ ಊಟ ಮಾಡೋಣ. ಆಯ್ತು. ನಮಸ್ಕಾರ. ಯಾರಪ್ಪ ನೀನು? ಏನಾಗ್ಬೇಕಾಗಿತ್ತು? ನನ್ನ ಹೆಸರು ಶಶಿಧರ್ ಅಂತ. ಇಲ್ಲಿ ಯಾರು? ಅವನು ನನ್ನ ತಮ್ಮ. ಯಾಕೆ
ಏನಾಯ್ತಪ್ಪ ಅವ್ರಿಗೆ? ಹೇಳು, ಏನಾಯ್ತು? ಏನಾಗಿ ಬಿಡಿ ಸರ್, ನಮ್ಮ ಗೋರತ್ತಿನ 25,000 ರೂಪಾಯಿ ಸಾಲ ಮಾಡಿದ್ದಾರೆ. ಅದಕ್ಕೆ ನಮ್ಮ ಗೋರು ಅಂತಾರೆ. 25,000 ರೂಪಾಯಿ ಏತಕ್ಕಾಗಿ ಮಾಡಿರ್ಬೋದು ನನ್ನ ತಮ್ಮ ಸಾಲ? ಹಾ, ನಿನಗೇನಾದ್ರು ಗೊತ್ತಿದೆಯಲ್ಲಪ್ಪ? ಗೊತ್ತಿಲ್ಲ ಸರ್. ಹಾ, ಸ್ವಲ್ಪ ತಡಿ. ತೆಗೆದುಕೊಳ್ಳಪ್ಪ. ಸರಿಯಾಗಿದೆಯಲ್ಲ ಎಣಿಸ್ಕೊ. ಕೊಡ್ತೇನೆ. ಆಯ್ತು, ಹೋಗಿ ಬಾ. ಯಾರಪ್ಪ ನೀನು? ಏನಾಗಬೇಕಾಗಿತ್ತು? ನಿನ್ನೆ ನಿಮ್ಮ ದೊಡ್ಡ ತಮ್ಮ ಹೌದಾ? ನಮ್ಮ ಬಾರಿನಲ್ಲಿ ಬಂದು ಸಿಕ್ಕಾಪಟ್ಟಿ ಕುಡಿದು ದುಡ್ಡು ಕೊಡದೆ ಹಾಗೆಯೇ ಹೋಗಿ ಹೌದೇನಪ್ಪ? ಹಾ, ಸ್ವಲ್ಪ ತಡಿ. ಆಯ್ತು, ಹೋಗಿ ಬನ್ನಿ. ಛೆ, ಛೆ, ಇದು ಸಾಧ್ಯವೇ ಇಲ್ಲ. ನನ್ನ ತಮ್ಮ ಕುಡುಕನಾಗಿದ್ದರೆ ಒಂದಲ್ಲ ಒಂದು ದಿನ ನನ್ನ ಕೈಗೆ ಬೀಳ್ತಿತ್ತು. ಇಲ್ಲ, ಇದರಲ್ಲಿ ಯಾರ್ದೋ ಕುತಂತ್ರವಿರ್ಬೋದು. ಯಾಕೆಂದರೆ ಈ ಊರಿನಲ್ಲಿ ನಮಗಾಗದವರು ತುಂಬಾ ಜನರಿದ್ದಾರೆ. ಅವರೇ ಮಾಡಿದ ಕುತಂತ್ರವಿರಬಹುದು. ಇರಲಿ, ಅವನು ಎಷ್ಟೇ ಆದರೂ ನನ್ನ ಒಡ ಹುಟ್ಟಿದ ತಮ್ಮ. ಅವನು ಬಂದ ನಂತರ ವಿಚಾರಿಸುತ್ತೇನೆ. ಅಣ್ಣ ಅಣ್ಣ ಇದೇನಪ್ಪ, ಕುಡಿದು ಬಂದಿರುವೇನು? ನಿನಗೇಕೆ ಬಿದ್ದಿತ್ತು ಈ ಹಾಳಾದ ದುರ್ಬುದ್ಧಿ? ನೋಡಿ ವಿಕ್ರಮ್, ಕುಡಿಯಲು ಕಲಿತ ಯಾವ ಮನುಷ್ಯನು ಈ ಸಮಾಜದಲ್ಲಿ ಉದ್ಧಾರವಾಗಿಲ್ಲಪ್ಪ. ಮೇಲಾಗಿ ನಿಮ್ಮಂತ ವಿದ್ಯಾವಂತರು ಈ ರೀತಿ ಕುಡಿದರೆ ನೀವು ಕಲಿತ ವಿದ್ಯೆ ನೀರಿನಲ್ಲಿ ಹೋಗು ಮಾಡಿದಂತಾಗುತ್ತದೆ ಅಪ್ಪ, ಹೋಗು ಮಾಡಿದಂತಾಗುತ್ತದೆ. ವಿಕ್ರಮ್, ದಯವಿಟ್ಟು ಕುಡಿಯುವುದನ್ನು ಬಿಟ್ಟು ಬಿಡು ನನ್ನ ತಮ್ಮ. ನಾನೇ ಅವ್ರು ಜಾಸ್ತಿ ಕೊಡೋದಿಲ್ಲ. ಫ್ರೆಂಡ್ಸ್ ಪಾರ್ಟಿ ಕೊಡರು ಸ್ವಲ್ಪ ಜಾಸ್ತಿ. ಸೀತಾ, ಸೀತಾ, ಬೇಗ ಬಾರೆ, ಸ್ವಲ್ಪ ನೀರು ತೆಗೆದುಕೊಂಡು ಬೇಗ ಬಾ. ಇದು ನೋಡಿ ಆಹಾರ. ಯಾರು ಕುಡಿಯಲು ಕಳಿಸಿದ್ರು ನಿನಗೆ? ನನಗೆ ಅಡಿಗೆ ನನಗೆ ಯಾರು ತೆಗೆದುಕೊಳ್ಳಪ್ಪ, ಮಾರಿ ತೊಳೆದುಕೋ, ಮುಖ ತೆಗೆದುಕೊಳ್ಳಪ್ಪ.
ಖಂಡಿತ ಇಲ್ಲ ಈ ಕಡೆ ಬನ್ನಿ. ಮುಂದೆ ನಾನು ಯಾವತ್ತೂ ಕುಡಿಯೋದು. ನಿಮ್ಮ ತಪ್ಪಿನ ಅರಿವಿನಗಾಗಿ ತಪ್ಪು ಅಂತ ಅನಿಸಿಲ್ಲ, ಅಷ್ಟೇ ಸಾಕು. ಇನ್ನೊಂದು ಯಾವುದೇ ರೀತಿ ಮತ್ತೆ ಈ ರೀತಿ ತಪ್ಪು ಮಾಡ್ಬೇಡ. ಇದರಲ್ಲಿ ಅತ್ತಿಗೆ ಆಸೆ ಅಪ್ಪ. ಯಾವತ್ತೂ ನಿಮ್ಮ ಆನೆಗೆ ಕುಡಿಯೋದಿಲ್ಲ. ಆಯ್ತಪ್ಪ, ಆ ಹುತ್ತ ಮಲ್ಲೇಶ್ವರ ಈಗಲಾದರೂ ನೀವು ಬುದ್ಧಿ ಕೊಟ್ಟನಲ್ಲ, ಅಷ್ಟೇ ಸಾಕು. ಸೀತಾ ಬಾ, ಅಮ್ಮನನ್ನು ಹೊರಗೆ ಕರೆದುಕೊಂಡು ಹೋಗು. ತಂದೆ ನೀಲಕಂಠೇಶ್ವರ, ಯಾವ ವಿಧಿಯ ದೃಷ್ಟಿಯ ಕಂಡು ಬಂದಿದ್ದಾರೆ ನಮ್ಮ ಸಂಸಾರದ ಮೇಲೆ. ಕಲಿತ ವಿದ್ಯಾವಂತನಾದ ನನ್ನ ತಮ್ಮ ನಾಳೆ ನೌಕರಿಗೆ ಸೇರಿ ಇದೇ ಊರಿನಲ್ಲಿ ದೊಡ್ಡ ಸಹಾಯವನಾಗಬೇಕಾದವನು ಇಂದು ದುಷ್ಟರನ್ನು ಸಹವಾಸ ಮಾಡಿ ಹಾಳಾಗಿ ಹೋಗುತ್ತಿದ್ದಾನೆ. ತಂದೆ ಹರಗುರು ಶ್ರೀ ಚರಮೂರ್ತೇಶ್ವರ, ನಿನ್ನನ್ನೇ ನಂಬಿದ್ದೀವಪ್ಪ. ತಂದೆ ತಾಯಿಗಳಿಲ್ಲದ ತಪ್ಪಲಿ ಮಕ್ಕಳು ಈ ನನ್ನ ತಮ್ಮನನ್ನು ಈ ದುಷ್ಟತನದಿಂದ ದೂರ ಮಾಡಿ ಸಮಾಜದಲ್ಲಿ ಅವನನ್ನು ದೊಡ್ಡ ಮನುಷ್ಯನನ್ನಾಗಿ ಮಾಡುವನೇ ನಿನ್ನದು ತಂದೆ ನೀಲಕಂಠೇಶ್ವರ. ನಿನ್ನ ಪೂರ್ಣ ನಿನ್ನ ಅಗಲಿ ಹಾದಿ ನೀ ನಮ್ಮನ್ನ ಎಲ್ಲಿ ಹುಡುಕಲು ಪೂರ್ಣ ನಿನ್ನ ಅಗಲಿ ಹಾದಿ ನೀ ನಮ್ಮನ್ನ ತಾಯಿ ಇಲ್ಲದ ತಪ್ಪಲಿ ಆಯ್ತು ಕರುನಾಡಿನ ಜನ ಎಲ್ಲಿ ಹುಡುಕಲು ಪೂರ್ಣ ನಿನ್ನ ಅಗಲಿ ಹಾದಿ ನೀ ನಮ್ಮನ್ನ ಸಾಕಾಗೋಯ್ತು ನೋಡ್ರಿ. ಏನ್ ಮಾಡಿದ್ರಿ ಕ್ರೈಮ್ ಪೊಲೀಸ್ ಕೆಲಸ ಸತ್ಪೂರ ಮಾಡ್ಬಾರ್ದ್ರಿ. ಯಾಕಂತಂದ್ರ ಒಂದ್ ಊರಾಗ ಇರಂಗಿಲ್ಲ, ಒಂದ್ ಮನ್ಯಾಗ ಮಲ್ಗಂಗಿಲ್ಲ ಅಲ್ರಿ. ನಮ್ ಮದುವೆ ಆಗಿ 6 ತಿಂಗಳ ಹೊತ್ತಾತ, ಇನ್ನು ಏನೇನೂ ಆಗಿಲ್ಲ. ನಾನು ಕ್ರೈಮ್ ಪೊಲೀಸ, ಇಂತನು ಕ್ರೈಮ್ ಪೊಲೀಸ. ಅದು ನೌಕರಿ ಮಾಡಕ್ಕಂತ ಒಂದು ಮೂಲ್ಯಾಗ ಹೋಗಿ ಕೂತಿರ್ತೈತೆ, ನಾನು ನೌಕರಿ ಮಾಡಕ್ಕಂತ ಅವನ ಮೂಲ್ಯಾಗ ಹೋಗಿ ಕೂತಿರ್ತೀನಿ. ಹಿಂಗಾದ್ರೆ ಎಲ್ಲಿಂದ ಆಗ್ತೈತ್ರಿ? ಏನ್ ಆಗ್ತೈತಿ? ಯಾರು ಕೇಳ್ತಾರಿ ನಮ್ ಕರ್ಮಾನ? ಯಾರು ಕೇಳ್ತಾರ? ಗಡಬಡ ಮಾಡಿ ಬಾರಲ ಹುಡುಗಿ ಆಡಲ ತಿನ್ಪಾಣಿ, ಆಡಲ ತಿನ್ಪಾಣಿ ಹುಡುಗಿಯಿಂದ ಗರಗಾರ ಕರಿಯಾಗ ಬಂದಾಗ ಥಂಡಿ ಥಂಡಿ ಬಂದಾಗ
ಸಿಂಗಾರ ಸಾಕ ಮಾವ ನಮ್ಮ ಗ್ಯಾರೇಜ್ದಾಗ ಗಾಡಿ ಒಳಗ ನಮ್ಮ ಮಾಮ ಏನು ಹುಡುಗಿ ಹೋಗಣ್ಣಡಿ ಸಾಲಿ ಹುಡುಗಿ ನಿನ್ನ ಗ್ಯಾರೇಜನಾಗ ಬಿಡುತ್ತೇನೆ ನನ್ನ ಗಾಡಿ ಒಳಗ ಹುಡುಗಿ ನಿನ್ನ ಗ್ಯಾರೇಜನಾಗ ಬಿಡುತ್ತೇನೆ ನನ್ನ ಗಾಡಿ ಒಳಗ ಅಂಕಲ್ ಮನದಾಗ ಹೋಗುವುದು ಸಾಲು ಸಂದಾಗ ಬಲ್ಲ ಮಾಡಲು ಕಣ್ಣಾಡಿ ಹಟ್ಟಾಗ ಬಂದಂಗ ಹಳ್ಳ ಬಿಹಾರಗೆ ಕುಳದಲ್ಲ ಮುಳ್ಳ ಹುಡುಗಿ ಕೈಯ ತೊಟ್ಟ ಕಾಡಬೇಡ ಸುಳ್ಳ ಹಣ ಹೋಗಬೇಡ ಕಳ್ಳ ಕರ್ಗಲ್ಲೇಕ ಬರುವಲ್ಲಿ ಬಿಡುವಲ್ಲಿ ಎಮ್ಮಲ್ಲಿ ಅನ್ನ ಹೋದರೆ ತಮ್ಮ ಶರೀರನ ಒಂದು ಕೆಲಸ ಮಾಡು ಹನುಮಂತರು ಕೂಡ ಎಲ್ಲ ಕೂಡ ಮೈ ಕಚ್ಚಿಸು ಮದುವೆ ಆಗಿಸ್ ದಿನ ನಮ್ ಫಸ್ಟ್ ನೈಟ್ ಆಗಿಲ್ಲ ಅಂತಂದು ಎಲ್ಲ ಹೋಗಿ ಮಾಡಿಸ್ತಾರೆ ನಿಂಗೆ ಅಂತ ಜನನೂ ಅದಾರ ನಮ್ಮೂರಾಗ ಅವರೇ ಸರಿ ಮಾಡ್ತಾರ ಲೇ ಹುಚ್ಚ ಇಂಥ ಒಂದು ಗುಪ್ತವಾದ ವಿಚಾರ ಅವನ್ನೆಲ್ಲ ಒಳಗೆ ಇಟ್ಕೋಬೇಕು ಹೊರ ಬರಬಾರ್ದು ಎಲ್ಲಿ ಬರ್ತೆ? ಅಯ್ಯೋ ಅದ ಯಾರಿಗೂ ಗೊತ್ತಾಗ ಒಳಗೆ ಇಟ್ಕೋಬೇಕು ಅಂತ ಹೇಳಿದೆ ನನಗೇನು ಗೊತ್ತು ಮಾರಾಯ ಮೊದಲೇ ಹೇಳ್ಬಾರ್ದು ನಾನು ಇಲ್ಲ ಅಂದಿದ್ರ ಇದ್ದಿತ್ತು ಇಲ್ಲದಿತ್ತು ಎಲ್ಲ ಇವ್ರು ಏನ್ ಕೊಡ್ತಾರಲ್ಲ ಮಾಸ್ತರ್ ಮುಂದೆ ಎಲ್ಲ ಒದರಿ ಬರ್ತಿದ್ದೆ ದೌಡ ಈಗಾರ ಗೊತ್ತಾಗ್ತಿಲ್ಲ ಹ್ಮ್ ಹಾ ಇನ್ನು ಮುಂದ್ ಬರ್ರಿ ಮತ್ತೆ ಒಂದಿನ ಈಗ ನೋಡ್ರಿಗೆ ಹಾ ಇಟ್ಕೊಳಂಗಿಲ್ಲ ನೀವು ಸುಮ್ಮನೆ ಆಮೇಲೆ ಹಿಡ್ಕೊಂಡು ಮಾಮ ದೊಡ್ಡ ಸಾಹೇಬ್ರ ನಮ್ಮ ಇಬ್ಬರಿಗೆ ಒಂದು ಕೆಲಸ ವಹಿಸ್ಯಾರ ಹಾ ಈ ತಗೋ ಈ ಫೈಲ್ನಾಗ ಕೇಸ್ ಬಗ್ಗೆ ಡೀಟೇಲ್ಸ್ ಐತಿ ನೀ ಫೈಲ್ ತಗೊಂಡ ಮುಂದೆ ನಡಿ ಹಾ ನಾನು ಆಮೇಲೆ ಬರ್ತೇನೆ ಹಂಗಂದೆ ಹಾ ಹಂಗಾರೆ ಹೋಗ್ಲೆ ಹೋಗ್ತೀಯಾ ಬೇಡ ಹೋಗ್ತೀಯಾ ಜಾಸ್ತಿ ಹೊಡಿ ಅಲ್ಲ ಡ್ಯೂಟಿಗೆ ಬಾಯಿಲೆ ಡ್ಯೂಟಿಗೆ ಹೋಗೋ ಜೋಸನಾಗ ಹೊಡಿ ಒಂದು ಗಿಚ್ಚಿ ನೋಡ ಇಲ್ಲೇ ಕುಂತಾರಲ್ಲ ನಿನ್ನಂತ ಹುಡುಗಿ ನನ್ನ ಮಗಳಾಗಿದ್ದಾಗ ಇರ್ತಾ ಮತ್ತೆ
ಯಾರಿಲ್ಲ ಕಾಮ ಬಿಕರಿ ನಮ್ಮೂರ ಹೋಗಲಿ ಬಿಕರಿ ನಮ್ಮೂರ ಹೋಗಲಿ ಜಾತ್ರೆಗೆ ಕೊಡುತ್ತೇನೆ ಬಿಕರಿ ಚೆಲುವಿನ ಚಿತ್ತಾರ ಚೆಲುವಿನ ಚಿತ್ತಾರ ಕೊಡುತ್ತೇನೆ ಸೀರಿ ಚೆಲುವಿನ ಚಿತ್ತಾರ ಚೆಲುವಿನ ಚಿತ್ತಾರ ಮಾಡಿಕೊಂಡು ಉಳಿಯುತ್ತಿರುವುದನ್ನು ಎದೆಯಲ್ಲಿ ಮತ್ತಷ್ಟು ಸೌದಿಟ್ಟೆಯೋ ಏನಾದರೂ ಮಾಡಿ ನೀನು ಮಾಡಿಕೊಂಡ ನಿನ್ನ ಸೀಟ್ ಹೊತ್ತುಕೊಂಡು ಹೋಗಿ ಮಾಡಿದಾಗಲೇ ಆತನ ಮನಸ್ಸಿಗೆ ಶಾಂತಿ. ವಿಜಯ್, ಇನ್ನೊಮ್ಮೆ ನನ್ನ ಮಾತು ಕೇಳದೆ ಬೀದಿಯಲ್ಲಿ ಬಿದ್ದ ವಿಕಾರಿ ಮಗುವನ್ನು ಎತ್ತಿಕೊಂಡು ಹೋಗಿ ಕವಾಕದಿಂದ ಸಾಕುತ್ತಿರುವಲ್ಲ ತಪ್ಪನಿಸಿಕೊಂಡು ನನ್ನ ಕುತಂತ್ರದಿಂದ ಬೆಂಕಿ ಇಟ್ಟು ಸುಟ್ಟು ಬೂದಿ ಮಾಡಿದಾಗಲೇ ಮನಸ್ಸಿಗೆ ಶಾಂತಿ. ಈಗ ಶುರುವಾಯಿತು ಈ ವಿರಾಟ ಕೆಟ್ಟ ಹಠ. ಮುಂದಿನ ಸಂಸಾರವಾಗುವುದು ಸೂತ್ರ ಹರಿದ ಕಾರ್ಯ ಪಟಲ. ಬರೆದರೆ ಸಾವು, ಬೆಂಕಿ ಹಚ್ಚಿದರೆ ಮೌನಿ. ಕೆಳಗಿನ ಸೂರ್ಯ ಸರ್ವನಾಶ.
ಒಂದಾಣೆ ಯಾವೂರ ಆಣೆ ಬಿಜಾಪುರದ ಇಲ್ಲಿಗ್ಯಾಕೆ ಬಂತು ಏ ಬ್ರಹ್ಮ ನೀನು ಬರೆದ ಬರಹದಲ್ಲಿ ನಾನು ನಾಯಕನಲ್ಲ ನಾನು ಖಳನಾಯಕ ಬೇಟೆ ಯಾವುದೇ ಸುಪಾರಿ ಕೊಟ್ರೆ ಮುಗೀತು ಕಚ್ಚಿ 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 ತಂದೆ ಬಿಡ್ತೀನಿ ಗುರಿ ಎಷ್ಟೇ ಇರಲಿ ಅದನ್ನ ಕೊಚ್ಚಿ ಪಾರ್ಸಲ್ ತರದೆ ನನಗೆ ಸುಪಾರಿ ಪಾರ್ಟಿ ಮಾಡ್ತಾ ಇದ್ದಾರೆ ಬರಲಿ ಡೀಲ್ ಏನಾಯ್ತು? ಡೀಲು ಕೊಟ್ಟಲೆ ಮುಗಿತು ಅದು ಫೇಲ್ ಆಗಿದ್ದು ನನ್ನ ಇತಿಹಾಸದಲ್ಲೇ ಇಲ್ಲ ಎಷ್ಟು? 25 15 ಕೊಡ್ತೀನಿ. ಆಗಲ್ಲ ಸರ್ ನೀವ್ ಹೇಳಿದ ಬೇಟೆ ಎಷ್ಟೇ ಎತ್ತರದಲ್ಲಿದ್ರು ಕೊಚ್ಚಿ ಕೊಚ್ಚಿ ತಂದಿರ್ತೀನಿ. ಬರೀ 15 ಇನ್ನೊಂದು 5 ಸೇರಿಸಿ 20 ಕೊಡಿ. ಸರಿ ಆಯ್ತು, ಕೊಡು. ಎಲ್ಲಿ ಮಾಲು? ಮಾಲಲ್ಲಿದೆ. ಪಾರ್ಸಲ್ ಕೊಡ್ಲಾ ಇಲ್ಲ ಕೊಚ್ಚಿ ಕೊಚ್ಚಿ ಕೊಡ್ಲಾ? ಹಾಗೆ ಕೊಡು. ದುಡ್ಡು ತಗೋ. ಓಕೆ ಮೊದಲು ದುಡ್ಡು ಏನ ಇಷ್ಟನ ಅವನು ತೆಂಗಿನ ಗಿಡ ಹತ್ತಿ ಅಷ್ಟು ಕಷ್ಟಪಟ್ಟು ಕರ್ಕೊಂಡು ಇಲ್ವಾ? ಹಲೋ, ಚಾ ಕೊಡಿ. ಅಣ್ಣ ಸ್ಟ್ರಾ ನಿಮ್ಮಂತೆ ಕಿಲ್ಲ ನನ್ನಂತೆ ಕಿಲ್ಲ ಒಂದೇ ನಾನೇನ್ ಮಾಡಿ ನಂದು ಕಳೆದೈತಿ, ಕೊಡೋಣ. ನಿನ್ನ ಕೊಟ್ಟು ನಾನು ಕಳ್ಕೊಂತೀನಿ ನಡಿಯಣ್ಣ. ಸರಿ, ಬರ್ತೀನಿ. ಮನೆ ಕೂತಿದ್ದ ಅಯ್ಯಯ್ಯೋ ಇದ್ರ ಬರಬಾರ್ದ ರೋಗ ಎಲ್ಲ ಬರ್ಲಿ, ಇದ್ರ ಚಂಡಿ ಸುತ್ಕೊಂಡು ಹೋಗ್ಲಿ, ಇದ್ರ ಚಾಪೆ ಸುತ್ತಕೊಂಡು ಹೊಗಿಲಿ, ಇದ್ರ ಚಡ್ಡಿ ಹರ್ಕೊಂಡ್ ಬೀಳಿ, ಇದ್ರ ಜಗ್ಗಿನ ತುರುಕ್ಲಿ, ಕಣ್ಣಿಗೆಲ್ಲ ಕಾಂತ ಸ್ವಚ್ಛ ಯಾಕೆ ಎಲ್ಲ ಕೂಡ ಬಂದೇನ ಯಾಕೆ ಎಡಗೆ ಎಮ್ಮೆ ಕರದಂತಕ್ಕೆ ಅಲ್ಲ ಈ ಕೋಣ ಮೈ ಮೇಲೆ ಬರೋದು ಕಾಣಂಗಿಲ್ಲ. ಈ ಕೋಣ ಮೈ ಮೇಲೆ ಬರಾಕತ್ರು ಹಂಗೆ ಹಂಗೆ ನಸಿಗೆ ಬಂದ ಕರದ ಹಂಗ ನನಗ ಬಂದು ಡಿಕ್ಕಿ ಹೊಡೆದ ಏನಂದಿಲ್ಲ ಏನ್ ಚಾಲು ನೋಡೋಗ್ಲಿ ಏನೇನಂತೀವಿ ನನಗ ಈ ನಮನಿ ಮಾತಾಡ್ತೇನೆ ನಾವು ಕೆಂಪು ಚಿರ್ಲಿ ಮಕ್ಕಳವನ ನಾನು ಸುಮ್ಮ ಇದ್ದಂಗೆಲ್ಲ ನನಗ ಇಷ್ಟ ಒಂದು ಮಾತಾಡಕತ್ತಿಲ್ಲ ನೋಡಿರಿ ಈಗೆಲ್ಲ ಗೊತ್ತಾಯ್ತಿಲ್ಲ ಮೊದಲ ಸೈಡಿಗೆ ಸೀದಾ ಸೈಡ್ ಸರ್ ನಿಲ್ಲಿ ಲೇ ಕೆಂಪು ತಿಗಿಣಿ ಅಂತಕ್ಕೆ ಸೈಡ್ ನಿಂದ್ರಾಗಿ ದಾರಿ ನಿಂದು ಅಲ್ಲ ನಿಮ್ಮ ಅಪ್ಪಂದು ಅಲ್ಲ, ಇದು ಗೌರ್ಮೆಂಟ್ ದಾರಿ. ನಾ ಇಲ್ಲೇ ನಿಲ್ರವ, ಇಲ್ಲೇ ಕುಂದ್ರವ, ಇಲ್ಲೇ ಮಕ್ಕಳವ, ಇಲ್ಲೇ 1 2 ಎಲ್ಲ ಮಾಡವ. ಅವನಷ್ಟ ಮಾಡಬೇಡ, ಸಂಸಾರ ಇಲ್ಲಿ ಇಟ್ಕೊಂಡು ನೀನ್ ಮಾಡಿದ್ರೆ ಇಲ್ಲೇ ಮಾಡೋಣ ಅದ್ರಾಗ ನೋಡ್ಲಿ. ನೋಡ ನಿಂದ ಬಾ ಸೊಕ್ಕತ್ಲೆ ಬಾ ಸೊಕ್ಕಿ ಬಂದಿರಿ ನೀನು. ಯಾಕೆ ಕಡಿಮೆ ಮಾಡ್ತೀನಿ ಸ್ವಲ್ಪ? ನಾ ಏನು ಕಮ್ಮಿ ಮಾಡಂಗಿಲ್ಲ. ಈ ಊರ ನಮ್ಮ ಮಾವ ಹುಲಿ ಅದನ, ಅವನ ಮುಂದೆ ಹೇಳಿದ್ಯ ಓಡಾಡ್ಸಿ ಚಟ್ಟಿ ಬಿಚ್ಚಿ ಕಟ್ಟಿತಾನ. ಈ ಊರಾಗ ಅಂತ ಕಾಣಿಸ್ಬೇಕಣ, ಈ ಊರಾಗ ನಿಮ್ಮ ಅವರಣ ಎಲ್ಲಿದ್ರಪ್ಪ ಈಕಿ ಮಾವುಗಳ ಯಾಕಿ ಮಾವುಗಳ ನನಗೆ ಅಣ್ಣಾರ ಆಗ್ಬೇಕು, ಅಣ್ಣಾರ ಎಲ್ಲರೂ ನಾ ಎಲ್ಲ ಇರ್ತೇನೆ, ನಾ ಆ ಕಡೆ ಬರಂಗಿಲ್ಲ ನೀವು ಕಡೆ ಬರಕ್ ಹೋಗ್ಬಿಡ್ರಿ. ಯಾರಲ್ಲ ನಿಮ್ಮ ಮಾವ ತೋರಿಸು. ಅಯ್ಯೋ ನಾನು ನೋಡಿಲ್ಲ, ಆದ್ರ ನಮ್ಮ ಮಾವ ಹೇಳ ನನಗ ನಿನಗೊಬ್ಬ ಮಾವನು ಇಲ್ಲ ಇದ್ದ ಊರಾಗದನ ಅಂತ ಹೇಳ. ಹೌದು. ಅಲ್ಲ ಈ ಹುಡುಗಿ ಯಾರು ನೋಡ್ಕೊಂಡು ಬಂದಾಳ ಏನು? ಹೆಂಗಿದ್ರು ನನ್ನ ಹೆಸರು ರಾಜು ಐತಿ, ಹೆಂಗಾದ್ರು ಮಾಡಿ ಕಡತ ಹಾಕೋಣ. ಇಲ್ಲ ನಾ ಕೂದಲ ಬೆಳಿಗ್ಗೆ ಕೊಟ್ಟು ಕಳಿಸ್ತೀನಿ.
ಅಂದಂಗ ಏನ ನಿನ್ನ ಹೆಸರು ಹೆಸರ ಏನ್ರಿ ಎತ್ ಬೇಡ ಎತ್ ಬೇಡ ಎತ್ ಬೇಡ ಕೆಳಗಿಳಿಸ ಏನು ಎತ್ತಿದ್ರೆ ನನಗೆ ಟೆನ್ಷನ್ ಆಕತಿ ಏನು ನನಗೆ ಎದ್ದು ಬಿಡ್ತೈತಿ ಹುರುಪು ನೀ ಹಂಗೆಲ್ಲ ನೋಡ ನೀ ಎತ್ತಿದ್ರೆ ಏನಾಗತ್ತೆ ಗೊತ್ತಾ ನನಗೆ ಏನಾಗತ್ತ ಏನಾಗತ್ತೆ ಗೊತ್ತಾ ಏನಾಗತ್ತ ಹುರುಪು ಆಕತ್ತೆ ಅದಕ್ಕೆ ಎತ್ತಾಕ ಹಂಗಂದ್ರೆ ಇಳಿಸ್ಲೇ ಇಳಿಸ್ ಇಳಿಸ್ಲೇ ಇಳಿಸ ಮತ್ತೆ ಇಳಿಸ ನಮ್ದೇ ಹೊಲ್ದು ಹೆಸರು ಇರ್ಬೇಕಿಲ್ಲ ಹೇಳು ನನ್ನ ಹೆಸರು ರಾಣಿ ಅಂತ ಅದು ಯಾಕ ಅಂತ ಗೊತ್ತಾಗ್ಲಿಲ್ಲ ಯಾಕ ರಾಣಿ ಏ ರಾಣಿ ಏ ರಾಣಿ ನಾ ಗೊತ್ತಾಗ್ಲಿಲ್ಲ ಒಂದು 25-30 ವರ್ಷ ಫ್ಲಾಶ್ ಬ್ಯಾಕ್ ಹೋಗು ನೀ ಸಣ್ಣಕ್ಕಿದ್ಯಾ ನಾನು ಸಣ್ಣವಿದ್ಯಾ ನಾನು ಚೀಟಿ ಹಾಕ್ತಿದ್ದಿಲ್ಲ ಹಾಕ್ತಿದ್ದಿಲ್ಲ ಹೌದು. ಅವಾಗ ನೀ ಹಾಕೊಂಡು ಬರ್ತಿದ್ದಿ ನಾ ಏನ್ ಮಾಡ್ತಿದ್ದೆ ನೀ ಸುಮ್ಮನೆ ಹೊರಸ್ತಿದ್ದಿ ನಂದು ಅದನ್ನ ನೆಕ್ತಿದ್ದಲ್ಲ ಏನ್ ಮಾಡೋದ ಏನ್ ಮಾಡ್ತೀನಿ ಬಾಳ ಅಳ್ತಿದ್ದೆ ಅವಾಗ ನನ್ನ ಕಿಸದ ಕೈ ಹಾಕದವಣ ನೀನು ಬಾಯಾಗ ಸುರುತ್ತಿದ್ದೆ ನೋಡು ಚಾಕ್ಲೇಟ್ ಮತ್ ನೀ ಹಂಗ ಮಾಡ್ತಿದ್ದೆ ನಾನು ದಿನ ತಿರ್ಕದ ನೀ ಮಾಡ್ತಿದ್ದೆ ಈಗ ನೆನಪಾತಿಲ್ಲ ಗೊತ್ತಾತು ಕೂಡ ಹೆಲ್ದಲ್ಲೇ ಹೋಗಿ ಕುಚ್ಚು ಮಾಡ್ತಿದ್ದ ಅಯ್ಯೋ ಮಾವ ಮೊದಲೇ ಹೆಂಗಿದ್ದಿ ಬರ್ಕ್ ಮರು ಆಗಿದ್ದಿ ಈಗ ಯಾನಮನೆ ಒಳ್ಳೆ ಸಿನಿಮಾ ಹೀರೋ ಆದಂಗಾಗಿ ಇಲ್ಲ ನೋಡಲ್ ಮಾವ ಏನ್ ಮಾಡೋದು ರಾಣಿ ನಾ ಆಕ್ಚುಲಿ ಹೀರೋ ಇದ್ದಾಗ ಇದ್ದೆ ನಮ್ಮ ಇವ್ರು ರುದ್ರಯ್ಯ ಹಿರೇಮಠ ಅವ್ರ ಕೈಯಾಗ ಕಾಮಿಡಿ ಪೀಸ್ ಆಗಿಬಿಟ್ಟೆ ನಿನ್ನ ಚಿಂತೆಯಾಗ ಸ್ವರಿಗೆ ಇದು ನೋಡಿ ಟೈಟ್ ನೋಡ್ ನಮ್ಮ ಸೀಸನ್ ಮುಗಿದಿಂದ ಬೇಕಾರೆ ಅದೆಲ್ಲ ಒಂದ್ ಬಿಡ್ರಿ ಮತ್ತೆ ಇವ್ರಾಗ ನಾನು ಒಂದ್ ಯಾವ ಕೆಲಸ ಕೊಡಿಸ್ರಿ ಏ ರಾಣಿ ಈ ರಾಜಾರ ಮಠ ಈ ಊರಾಗ ನೀ ತಲೆನ ಕೆಡಿಸ್ಕೊಳಕ್ ಹೋಗ್ಬೇಡ ನಿನಗೆ ಕೆಲಸ ಬೇಕು ಹೋದಿಲ್ಲ ಕೆಲಸ ಮಾಡಿ ನಿನಗೆ ರೊಕ್ಕ ಎಷ್ಟು ಬೇಕೋ ಅಷ್ಟು ರೊಕ್ಕ ಕೊಡ್ತೀನಿ ಒಂದ್ ಯಾವ್ದಾರ ಒಂದು ಬಿಸ್ನೆಸ್ ಮಾಡು ಬಿಸ್ನೆಸ್ದಾಗ ಲಾಭ ತಕ್ಕೊಂಡ್ಮೇಲೆ ನನಗೆ ವಾಪಸ್ ಕೊಡ ಇಲ್ಲ ಅಂದ್ರೆ ಮಣ್ಣ ಮಾಡು ಕುಮಾರಸ್ವಾಮಿ ನಿಂದ ಯಾನಮನಿಂದು ಆಡ್ದೈತು ಬ್ಯಾಡ ಅಂಗಡಕ್ ಹೋಗೋಣ ಮನಸ್ಸು ಮಾವ ನಾನು ಅದೇ ಹೇಳಿದ್ದೆ ಮನಸ್ಸು ದೊಡ್ಡದೈತೆ ಅಂತೇಳಿ ಎಲ್ಲಾರು ಬಂದು ಅಪ್ಲಿಕೇಶನ್ ಮಾಡಿದ್ರೆ ನಾನೇನ್ ಮಾಡ್ಲಿ ನಾ ಅಪ್ಲಿಕೇಶನ್ ಹಾಕಂಗಿಲ್ಲ ಡೈರೆಕ್ಟ್ ಎಕ್ಸಾಮ್ ಬರೆದ್ ಬಿಡ್ತೀನಿ ಎಕ್ಸಾಮ್ ಪಾಸ ಇರ್ಲಿ ಮಾವ ನೀನ ನಮ್ಮ ಮನ್ಯಾಗ ಇರು ಅಲ್ಲಿ ನೀವು ರೊಕ್ಕ ಕೊಡ ಕಚ್ಚಿಬಿಟ್ಟ ನಡಿ ಈಗ ನಮ್ಮ ಮನೆಗೆ ಹೋಗೋಣ ಮನೆಗೆ ಹೋದೆ ನಾನು ಪಿಕ್ಚರ್ ನೋಡ್ಲಿಕ್ಕೆ ಹೋಗುದು ಪಿಕ್ಚರ್ ಯಾವ್ದು KGF ಅಲ್ಲ ಮತ್ತೆ ಅದ್ಯಾವ್ದು ಪುಷ್ಪ ಅಲ್ಲ ಬೇಡ ನಿನಗೆ ಆ ಪಿಕ್ಚರ್ ಹೊಂದಂಗಿಲ್ಲ ಅಂತ ಗೊತ್ತಾತ ಮನೆಗೆ ಹೋಗಿ ನಡಿ ಮೊಬೈಲ್ನಾಗ ಇನ್ನೊಂದಿನ ಪಿಕ್ಚರ್ ಬಂದ ತೋರಿಸ್ತೀನಿ ಆ ಹೂ ಅಂತ ನೋಡ್ಕೊಂಡು ಮಜಾ ಮಾಡ ರೂಪಾಯಿಲ್ಲ ಉರ್ಕೊಂಡಕ್ಕೆ ನಂದಿದ್ದು ಮುಗಿದಂಗ ನನಗೂ ಮಾಮ ಮತ್ತಿದ ಉರ್ಕನ್ಯಾಗ ರೆಕಾರ್ಡ್ ಯಾರು ಬೇಡ ಅಂತಾರ ಎಬಸ್ತಾರೆ ಬಿಡೋಣ
ಬರ್ರಿ ಪಿಕ್ಚರ್ ಹೋಗ್ಬಾ ಹೋಗೋಣ ಬರ್ರಿ ನಡಿ